ಅವರು ಒಂದು ರೆಸಾರ್ಟ್ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿದೆ. ಎಲ್ಲೆಲ್ಲ ಹೋಗಿ ಲಕ್ಷಾಂತರ ರೂಪಾಯಿ ಕೊಡಬೇಡಿ, ಇಲ್ಲಿ ಬಂದು ಒಂದು ವಾರ ಇದ್ಬಿಡಿ. ಪ್ರಕೃತಿಯಲ್ಲಿ ಹನಿಮೂನ್ ಮಾಡ್ಕೊಂಡ್ರೆ ಒಳ್ಳೆ ಮಕ್ಳು ಹುಡ್ತಾರೆ ನೋಡಿ. ಇಲ್ಲಿ ಎಲ್ಲೆಲ್ಲ ಹೋಗಿ ಗುಹೆಗಳಲ್ಲಿ, ಅಂಡರ್ಗ್ರೌಂಡ್ ವಾಟರ್ ಅಲ್ಲಿ, ಫಾರಿನ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಬೂತ್ ಬಂಗ್ಲೆಯಲ್ಲಿ ನೀವು ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಮಕ್ಳು ಒಳ್ಳೆ ಮಕ್ಳು ಹುಟ್ಟಲ್ಲ. ದೇವ್ರ ಅಣ್ಣ, ಪ್ರಾಮಿಸ್ ಅಣ್ಣ, ಇದು ಅವ್ರವ್ರ ಆಸೆ. ಆಸೆ ಅಲ್ಲ ಅಣ್ಣ, ನಾನು ಹೇಳ್ತಾ ಇರೋದು. ನನಗೆ ನಮ್ಮ ತುಂಬಾ ದೊಡ್ಡ ಗುರುಗಳಿರೋದು ತ್ಯಾಗಂಟಿ ಕೋಟೇಶ್ವರ ಅಂತ. ಅವ್ರು ಏನ್ ಹೇಳಿದಾರೆ ಅಂದ್ರೆ, ಅಣ್ಣ ನನಗೆ ಎಲ್ಲದಕ್ಕಿಂತ ಇದು ನೋಡ್ಬೇಕು ಅಂತ ಆಸೆ ಜಾಸ್ತಿ. ಬಾ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ವೀಲು ತೋರಿಸ್ತೀನಿ. ಸೂಪರ್ ಆಗಿದೆ ನೋಡಿ. ಇಲ್ಲಿಂದ ನೋಡಿದ್ರೆ ರಾಮನೇ ಚೆನ್ನಾಗಿದೆ ನೋಡಿ ಅಣ್ಣ. ಹೌದು, ಅದ್ರ ಬಿ ಹೌದು. ಯಾವ್ದೋ ಒಂದು ಪಿಕ್ಚರ್ ಫುಲ್ ಒಂದು ಶೂಟಿಂಗ್ ಮಾಡ್ಬಿಡೋಣ, ಚೆನ್ನಾಗಿರ್ತದೆ. ಮಾಡಿ, ಯಾರು ಬೇಡ ಅಂದ್ರು. ಅಷ್ಟು ಚೆನ್ನಾಗಿದೆ, ಕಟ್ಟಿರೋದು ಅದಕ್ಕೋಸ್ಕರ ತಾನೆ. ಅದ್ಭುತವಾಗಿದೆ. ಓಕೆ, ಶೂಟಿಂಗ್ ಮಾಡಕ್ಕಂತೂ ಬನ್ನಿ. ಸಕ್ಕತ್ತಾಗಿದೆ. ಮಳೆ ಬರೋವಾಗ ಮಾಡ್ಬೇಕು ಶೂಟಿಂಗ್. ಇದೆಲ್ಲ ಅಣ್ಣ ಇದು ಒರಿಜಿನಲ್ ಮಾಡಿದ್ರು, ಇದೆಲ್ಲ ಒರಿಜಿನಲ್. ಒರಿಜಿನಲ್ ಇದು ಒರಿಜಿನಲ್. ಹೌದು, ಒರಿಜಿನಲ್. ಇದೇ ತರ ಎಲ್ಲ ಒರಿಜಿನಲ್, ಮಾಡಿಸಿಲ್ಲ, ಎಲ್ಲ ಒರಿಜಿನಲ್. ಅದು ಇದು ಇವಾಗ ಇದು ಮಾಡಿದೀವಿ, ಮೊದಲು ತೆಗಿಬೋದಾಗಿತ್ತು. ತೆಗಿಬೋದಾಗಿತ್ತು. ಇದು ಒರಿಜಿನಲ್ ಕಡಾಣಿ, ಒರಿಜಿನಲ್ ಆಂಟಿಕ್ ಪೀಸ್ಗಳು ತಂದಿದ್ದದು ಎಲ್ಲ. ಅದು ಹಂಗೆ ತೆಗೆದು ಬಿಡ್ಬೋದು, ಒಡ ತೆಗಿಬಹುದು. ಫುಲ್ ಡೋಸನಾ? ಬಾ ನೋಡು, ಇದು ಕಂಪ್ಲೀಟ್ ಎತ್ತಿನ ಗಾಡಿ. ಮುಂದಕ್ಕೆ ಇಲ್ಲಿ ಅದೇ ನೀ ಹೇಳಿದ್ನಲ್ಲ, ಕರ್ನೂಲ್ ಹತ್ರ ಇದೆಯಲ್ಲ, ಆಂಧ್ರ ಪ್ರದೇಶ, ಕೃಷ್ಣಾರ್ಜುನ 4 ಕತೆ. ಇದು ಒಂದು ಗಾಡಿ, ಇದು ಗಾಡಿ ಇದು ಹಿಂಗೆ ಇರುತ್ತೆ. ಕುದುರೆ ಎಳ್ಕೊಂಡು ಹೋಗ್ತಾ ಇದ್ದಂಗೆ ಇಲ್ಲೊಂದು ಚಾನಲ್ ಕೊಟ್ಬಿಟ್ರೆ, ಹೌದು, ಇಲ್ಲ ಕುದುರೆ ಮಾಡ್ಬಿಟ್ರೆ ಇದು ಹೈಲೈಟ್. ಇಲ್ಲಿಂದ ಮಧ್ಯ ಚಾನಲ್, ಈ ಕಡೆ 2 ಕುದುರೆ, ಈ ಕಡೆ 2 ಕುದುರೆ. ಸೂಪರ್ ಆಗಿರುತ್ತೆ. ಮಾಡಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ, ಎಲ್ಲದಕ್ಕಿಂತ ಹೈಲೈಟ್. ಬಾರಪ್ಪ ವೀರೇಶ, ಇದೆಷ್ಟಣ್ಣ ಬಿತ್ತು ಟೈಲ್ಸ್? ಇದು ಬಿತ್ತು ಒಂದು 60 ರೂಪೀಸ್ ಪರ್ ಸ್ಕ್ವೇರ್. ಆತಂಗುಡಿ ಏನೋ ಸೈನ್ಸ್ ಅಲ್ವಾ ಇದು? ಅಲ್ಲ, ಅದು ಆತಂಗುಡಿ ಟೈಲ್ಸ್ ಬೇರೆ. ಇದು ಇಲ್ಲೇ ತಗೊಂಡಿದ್ದು, ಆತಂಗುಡಿ ತರನೇ ಇದೆ. ಆತಂಗುಡಿ ತರ ಇದೆ. ಇದು ಕಂಪ್ಲೀಟ್ ವುಡ್ ಹೌಸ್, ಟೋಟಲ್ ವುಡ್. ಏನು ತಡೀತದ ಇಲ್ಲಿ? ಸ್ವಲ್ಪ ಅಲ್ಲೇನೋ ಒಂಚೂರು ತಡೀತದೆ. ಅಲ್ಲೇನೋ ಪೀಸ್ ಇತ್ತೇನೋ. ಕಂಪ್ಲೀಟ್ ವುಡ್. ಅಲ್ಲಿ ಸೆಮಿ ವುಡ್ 7 ಅಡಿವರೆಗೂ, ಇದು 7 ಅಡಿ ಮೇಲೆ. ಇದು ವುಡ್ ಅಲ್ಲಿ ಏನು ವುಡ್ ಅಣ್ಣ ಇದು? ಇದೆಲ್ಲ ಅಕೇಶಿಯಾ ಅಂತ. ಅಕೇಶಿಯಾ, ಬಾಗೆ, ಮತ್ತಿ ಎಲ್ಲ ಬೇರೆ ಬೇರೆ ತರ ವುಡ್ ಬಂದಿದೆ. ಎಲ್ಲಿ ತಂದ್ರೆ ಇವೆಲ್ಲ? ಇಲ್ಲೇ ರಾಮನಗರದಲ್ಲಿ ತಂದೆ. ಅಲ್ಲಿ ಒಂದು ಸಣ್ಣ, ಅಲ್ಲೇ ನೋಡು, ಅಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ, ಇದೊಂದು ಟಾಯ್ಲೆಟ್. ಅದು ಮಾತ್ರ ಗೋಡೆ ಇಟ್ಕೆಯಲ್ಲಿ ಕಟ್ಟಿ ಆಮೇಲೆ ವುಡ್ ಅಲ್ಲಿ ಕ್ಲಾಡಿಂಗ್ ಮಾಡಿದೀನಿ. ಸ್ವಲ್ಪ ಎಲ್ಲ ರೂಮ್ಗೆ ಸ್ವಲ್ಪ ಚಿಕ್ಕ ರೂಮ್, ಸ್ವಲ್ಪ ಕ್ಯೂಟ್ ಆಗಿದೆ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಯಾವಾಗ ಬಂದಿದ್ದೆ ಕೊಟ್ಬಿಡಪ್ಪ ಸಾಕು ನಮ್ಗೆ. ಆಯ್ತು, ಚೆನ್ನಾಗಿದೆ. ಇನಾಗ್ರೇಷನ್ ಅಲ್ಲ, ಅವತ್ತು ದಿವಸ ಬೇಡ, ಒಂದ್ 2 ದಿವಸ ಬಿಟ್ಟು ಬರೋಣ. ಅವತ್ತು ಬೇಡ ನೋಡಿ. ನಲ್ಲಿಕಾಯಿ ಅಣ್ಣ, ನಲ್ಲಿಕಾಯಿ ಚಟ್ನಿ ಮಾಡ್ಸೋಣ, ಸೂಪರ್ ಆಗಿರುತ್ತೆ. ನಲ್ಲಿಕಾಯಿ ಚಟ್ನಿ ನೋಡಿ, ಚೆನ್ನಾಗಿದೆ. ಕಾಯಿ ನೋಡಿ, ಒಂದು ಕಾಯಿ ತಿನ್ನೋಣ. ಅದು ಕಾಯದು ಕೇಳ್ಬೇಡ್ರಿ, ನಿಂಗೆ ಇನ್ನು ಕಾರ್ತಿಕ್ ಮಾಸ್ಟರ್ ಆಗುತ್ತೆ. ಇಷ್ಟಪ್ಪ ಆಗುತ್ತೆ ಅದು, ಇನ್ನು ಪೀಚ್ ಅದು. ಹೌದಾ? ಇವಾಗ ಗಂಟ್ಲು ಹೋಗುತ್ತೆ, ತಿಂದ್ರೆ ಕಿತ್ಬಿಟ್ಟಿದ್ಯಾ. ಇಷ್ಟಪ್ಪ ಆಗುತ್ತೆ. ಲಾಸ್ಟ್ ಇಯರ್ ವಿರಾಜ್ ಹೌದು, ದಪ್ಪ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಕಲರ್ ನೋಡ್ಬಿಟ್ಟು. ಇಲ್ಲ, ಬೆಟ್ಟದ ನೆಲ್ಲಿಕಾಯಿ ದಪ್ಪ ಬರುತ್ತಲ್ಲ. ಹೌದು, ಅವಾಗ ಉಪ್ಪಿನಕಾಯಿ ಮಾಡೋಣ ಇಲ್ಲೇ. ಹೌದು, ಖಂಡಿತ ಮಾಡೋಣ. ಒಂದು ಇಲ್ಲೇ ನಾನೇ ಉಪ್ಪಿನಕಾಯಿ ಓಪನ್ ಫೀಲ್ಡ್ ಅಲ್ಲಿ ಕೂತ್ಕೊಂಡು ಕಲ್ಲಿಂಜಲ್ಲಿ ಇದಾಗ್ತದೆ. ಹೌದು, ಇವಾಗ ಏನಿಲ್ಲ ಬೇಡ ನೋಡಿ, ಮಳೆ ನಿಂತೋಯ್ತು, ಎಷ್ಟು ಚೆನ್ನಾಗಿದೆ. ಹೌದು, ಈಗ ತೋರ್ಸಿ, ಸೂಪರ್ ಆಗಿದೆ ನೋಡಿ. ಎಲ್ಲ ಬೆಟ್ಟ ಗುಡ್ಡಗಳನ್ನ ಪ್ರಕೃತಿನ ಹಾಳು ಮಾಡಿರೋ ನೀವು ಅಂದ್ರೆ ನೀವೊಬ್ರೆ ನನ್ ನೋಡ್ತಾ ಇರೋದು. ಎಲ್ಲರ ಕಳ್ಳಿಗೆ ಆ ಕಡೆ ತಳ್ಳಿ, ಈ ಕಡೆ ತಳ್ಳಿ, ಬಡ್ದು ಮರ ಮಾಡ್ತಾರೆ. ಹೌದು, ನೀವು ಏನನ್ನೋ ಡಿಸ್ಟರ್ಬ್ ಮಾಡ್ತೀರಾ. ಇರೋ ಕಲ್ಲಲ್ಲೇ ಇದೆಲ್ಲ ಜೋಡಿಸ್ಕೊಂಡು ನೋಡಿ, ಚಿಕ್ಕ ಕಲ್ಲೆಲ್ಲ ನೋಡಿದ್ರೆ, ಈ ತರ ಚಿಕ್ಕ ಕಲ್ಲು ವೇಸ್ಟ್ ಮಾಡಿದಿರಾ. ಹಂಗೆ ನೋಡಿ, ಅದನ್ನ ಕಾಂಪೌಂಡ್ ತರ ಮಾಡಿ ಏನಣ್ಣ. ಹೌದು, ಎಲ್ಲ ಕಲ್ಲನ್ನು ನೀವು ವೇಸ್ಟ್ ಮಾಡಿಲ್ಲ ಅಲ್ವಾ? ತರಿಸಿದೆ, ಇನ್ನು ಕಲ್ಲು ಇನ್ನ ತರಿಸಿದ್ರೆ ಆಚೆಯಿಂದ ಹೊರಗಾಕ್ತಾರೆ. ತರಿಸಿದೀನಿ ನೋಡಿ, ಇಲ್ಲೋ ಒಂದು ಉಯ್ಯಾಲ ಹಾಕಿದಿರಾ. ಹೌದು, ಕೂತ್ಕೊಂಡು ನೋಡು, ಯಾವಾಗತ್ತೆ ಪರವಾಗಿಲ್ಲ. ಪ್ಯಾಂಟು ಒರ್ಸ್ತೀನಿ, ನೀರಿದೆ. ಇಲ್ಲ, ಹೋಗಿದೆ ನೀರು, ಹೋಗಿದೆ. ಬಾ ಹಿಂಗೆ, ಕೂತ್ಕೋ. ಇಲ್ಲ, ಇದು ಒಬ್ಬರದು. ಹಿಂದಕ್ಕೆ ಹೋಗದ ಹಿಂಗೆ? ಅಷ್ಟೇ, ಸುಮ್ಮನೆ ಹಂಗೆ ಸ್ವಿಂಗ್ ಅಂತ. ಅದೊಂದು ಹೆಂಗಿದು ಬಂದಿತ್ತಲ್ಲ ಮುಂದಕ್ಕೆ, ಇಲ್ಲಿ ಮಕ್ಕಳಿಗೆ ಆಟ ಆಡ್ತಾ ಇರ್ತಾರೆ. ಒಂದು ಹಿಂಗೆ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಹಿಂಗ್ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಹೆಂಗ್ ಬೇಕಾದ್ರೂ ಅದು ಒಂದ್ ಸಿಂಗಲ್ ವೀಲ್ ಹಾಕಿದೀವಲ್ಲ, ಅದು ಇದಾಗುತ್ತೆ.
ಇನ್ ಸ್ವಲ್ಪ ಮುಂದೆ ಇದ್ರೆ ಚೆನ್ನಾಗಿರೋದು. ಇನ್ ಸ್ವಲ್ಪ ಮುಂಚೆ ಇದ್ರೆ ಚೆನ್ನಾಗಿರೋದು ಅಣ್ಣ. ಇಲ್ಲ ಇಲ್ಲ ಅಷ್ಟೇ, ಇನ್ನು ಮುಂದೆ ಬರಕಾಲ ಅದು ಅಷ್ಟೇ ಇದ್ದಿದ್ದು ಅಲ್ಲಿ. ಅಲ್ಲ ಹೆಂಗಲ್ಲ ಸ್ವಲ್ಪ ಹಿಂಗ್ ಇಲ್ಲ ಕೊಟ್ಟಿದ್ರೆ. ಕ್ಯಾಂಡ್ಲಿವರ್ ಬರಲ್ಲ ಅದು. ಹೌದಾ? ಅಯ್ಯೋ ಕೊಟ್ಟಿದ್ದೆ ನೋಡಲ್ಲಿ, ಎಷ್ಟು ಮುಂದೆ ಕೊಟ್ಟಿದ್ದೆ, 3 ಅಡಿ ಮುಂದೆ ಕೊಟ್ಟಿದ್ದೆ. ಹೌದು 3 ಅಡಿ ಸುಮ್ನೆ ಅಲ್ಲ, ಲೈಟ್ ಆಗಿ ಸ್ವಿಂಗ್ ಮಾಡಕ್ ಚೆನ್ನಾಗಿರುತ್ತೆ. ಹೌದು, ಸುಮ್ನೆ ಹಂಗೆ ಕೂತ್ಕೊಂಡು ಅಷ್ಟೇ, ಒಂದು ಫೋಟೋ ಶೂಟ್ಗೆ ಅದೇ ಲೇಡೀಸ್. ಅಷ್ಟೇ ಅಷ್ಟೇ. ಅಲ್ಲ ಲೇಡೀಸ್ ಇದು ಫೋಟೋ ಶೂಟ್ ಬರ್ಬೋದಾ? ಬರ್ಬೋದು, ಹಾ. ಬೇರೆ ಸಮ್ ಚಾರ್ಜಸ್ ಇರುತ್ತೆ, ಎಲ್ಲ ನನ್ನ ಮಗ ಹೌದು. ನೋಡ್ಕೊಳ್ಳೋದು, ಹೌದು ಅವನೇ MD. ಹ್ಮ್. ಸೊ ಯಾರನ್ನ ನೋಡೋಣ. ಫಸ್ಟ್ ಮದುವೆ ಆಗಿ ಈ ಕಡೆ ಬರೋರು, ಹೌದು ಆಮೇಲೆ ಅಂದ್ರೆ ಫ್ರೀ ವೆಡ್ಡಿಂಗ್ ಶೂಟ್ಸ್. ಪ್ರೀ ವೆಡ್ಡಿಂಗ್ ಶೂಟ್, ಹೌದು ಮದುವೆ ಆದ್ಮೇಲೆ ನಿಮ್ದೇನೆ ಕಾರ್ಯ ಇರುತ್ತಲ್ಲ ಬರಕ್ಕೆ, ಹೌದು. ಅದ್ಭುತವಾಗಿದೆ ಈ ಜಾಗ. ಹನಿಮೂನ್ಗೆ ಹೌದು ಹನಿಮೂನ್ ಬರೋರ್ಗೆ ಮಾತ್ರ ಎಲ್ಲೆಲ್ಲ ಹೋಗಿ ಫಾರಿನ್ ಗಿರಿನ್ ಹೋಗ್ಬೇಡಿ, ಹೌದು. ಬಂದ್ಬಿಡಿ. ಇಲ್ಲಿ ಮಂಚಿನಬೆಳೆ ಹತ್ರ ಅಣ್ಣವರು ಎಲ್ಲ ಇದೆಲ್ಲ ಡ್ರಾಯಿಂಗ್ ಬರುತ್ತೆ ಇವಾಗ. ಸುಬ್ಬಣ್ಣ ಅವರು ಒಂದು ರೆಸಾರ್ಟ್ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿದೆ. ಎಲ್ಲೆಲ್ಲ ಹೋಗಿ ಲಕ್ಷಾಂತರ ರೂಪಾಯಿ ಕೊಡಬೇಡಿ, ಇಲ್ಲಿ ಬಂದು ಒಂದ್ ವಾರ ಇದ್ಬಿಡಿ. ಪ್ರಕೃತಿಯಲ್ಲಿ ಹನಿಮೂನ್ ಮಾಡ್ಕೊಂಡ್ರೆ ಒಳ್ಳೆ ಮಕ್ಳು ಹುಡ್ತಾರೆ. ನೋಡಿ ಇಲ್ಲಿ ಎಲ್ಲೆಲ್ಲ ಹೋಗಿ ಗುಹೆಗಳಲ್ಲಿ, ಅಂಡರ್ಗ್ರೌಂಡ್ ವಾಟರ್ ಅಲ್ಲಿ, ಫಾರಿನ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಬೂತ್ ಬಂಗ್ಲೆಯಲ್ಲಿ ನೀವು ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಮಕ್ಳು ಒಳ್ಳೆ ಮಕ್ಳು ಹುಟ್ಟಲ್ಲ. ದೇವ್ರ ಅಣ್ಣ, ಪ್ರಾಮಿಸ್ ಅಣ್ಣ, ಇದು ಅವ್ರವ್ರ ಆಸೆ, ಅವ್ರು ಇದೆಲ್ಲ ಆಸೆ ಅಲ್ಲ ಅಣ್ಣ, ನಾನು ಹೇಳ್ತಾ ಇರೋದು. ನನಗೆ ನಮ್ಮ ತುಂಬಾ ದೊಡ್ಡ ಗುರುಗಳಿರೋದು ತ್ಯಾಗಂಟಿ ಕೋಟೇಶ್ವರ ಅಂತ. ಅವ್ರು ಏನ್ ಹೇಳಿದಾರೆ ಅಂದ್ರೆ, ಹಳೆ ಕಾಲದಲ್ಲಿ ಮದುವೆ ಆದ್ರೆ ತೀರ್ಥಯಾತ್ರೆ ಕಳಿಸ್ತಾ ಇದ್ರು. ಏನಕ್ಕೆ ಅಂದ್ರೆ ಅವರು ಆ ತೀರ್ಥ ಅಂದ್ರೆ ಪಾಸಿಟಿವ್ ಎನರ್ಜಿ ಇರೋ ದೇವಸ್ಥಾನ, ತಿರುಪತಿ, ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಕೊಲ್ಲೂರು, ಒಂದ್ ರೌಂಡ್ ನೋಡ್ಕೊಂಡ್ ಬರ್ಬೇಕು. ಏನಕ್ಕೆ ಅಂದ್ರೆ ಅಲ್ಲಿನ ಪದಾರ್ಥ, ಅಲ್ಲಿನ ಊಟ ತಿಂದು, ಅಲ್ಲಿ ನೀರ್ ಕುಡಿದು ಪಾಸಿಟಿವ್ ಎನರ್ಜಿ ಇದು ಇದಾಗತ್ತೆ ಅಂತ. ಮಕ್ಳು ಒಳ್ಳೆ ಮಕ್ಳು ಹುಡ್ತಾರೆ. ಚೆನ್ನಾಗಿದ್ಯಾ ಡ್ರಾಯಿಂಗ್? ತುಂಬಾ ಚೆನ್ನಾಗಿದೆ. ಒಂದೊಂದು ಕಡೆ ಒಂದೊಂದು ಇದು ಬರುತ್ತೆ. ಹಳೆ ಕಾಲದಲ್ಲಿ ಹಂಗೆ ಹೇಳ್ತಿದ್ರು, ನಾವು ಎಲ್ಲಿ ಊಟ ಮಾಡ್ತೀವಿ, ಎಲ್ಲಿ ತೀರ್ಥ ಪ್ರಸಾದ ತಗೊಂತೀವಿ, ಪಾಸಿಟಿವ್ ಎನರ್ಜಿ ಎಲ್ಲಿ ಊಟ, ಅಲ್ಲಿನ ನೀರೇ ಕುಡಿಬೇಕಂತೆ. ಹೌದೌದು. ಯಾವ ಜಾಗಕ್ಕೆ ಹೋಗ್ತೀವಿ ನಾವು, ಅಲ್ಲಿನ ನೀರೇ ಕುಡಿದಾಗ ಇವಾಗ ಇಲ್ಲ, ಎಲ್ಲ ಬಿಸ್ಲರಿ, ಬಿಸ್ಲರಿ ಆಗೋಗಿದೆ. ಇನ್ನೊಂದ್ ಬ್ರ್ಯಾಂಡ್ ಬರುತ್ತೆ, 4-5 ಬ್ರ್ಯಾಂಡ್. ಯಾವ ಊರ್ಗೋದ್ರೆ ಅದು ಜ್ಯೋತಿ, ಬಿಂದು ನೀವೇನ್ ಮಾಡಿ 20 ರೂಪಾಯಿ ಕೊಟ್ಟು ಪ್ಲಾಸ್ಟಿಕ್ ಬಾಟಲ್ ನೀರ್ ಕುಡಿತೀವಿ. ಅಲ್ಲ ನೀವೇನ್ ಮಾಡಿದೀರಾ, ಅದ್ಭುತವಾದ ಪ್ರಕೃತಿಯಲ್ಲಿ ಇದ್ದೀರಾ. ಹೌದು. ಅದಕ್ಕೆ ಇಲ್ಲಿ ಬಂದ್ರೆ ಮದುವೆ ಆದ್ಮೇಲೆ ಒಂದ್ ವಾರ ಬುಕಿಂಗ್. ಇದೇನ್ ಹೇಳು ನೋಡೋಣ, ಇದು ಏನ್ ಬಿಂಬಿಸುತ್ತೆ ಹೇಳು? ನನಗೆ ಅರ್ಥ ಆಗಿದೆ. ಇಲ್ಲಿ ಎತ್ತಿನ ಗಾಡಿ, ಸೌದೆ ಒಲೆ, ಅಲ್ಲೇನೋ ಮಕ್ಳು ಕಬ್ಬು ತಿಂತಾ ಇದಾರೆ. ಹೌದು. ಅಲ್ಲಿ ದೇವಸ್ಥಾನ, ಹೌದು. ಅಲ್ಲಿ ಒಂದಮ್ಮ ಏನೋ ಮಾಡ್ತವ್ರೆ. ಹೌದು. ಇದು ಸೂರ್ಯ, ಏನೇನೋ ಕಾಣಿಸ್ತಾ ಇದೆ. ಅಂದ್ರೆ ಏನಿಲ್ಲ, ಒಂದು ಹಳ್ಳಿಯ ಚಿತ್ರ ಇದು. ಒಂದು ಹಳ್ಳಿ ನೋಡು, ಹಳ್ಳಿಯ ಮನೆ, ಇಲ್ಲಿ ಮಕ್ಕಳು ಕೂತ್ಕೊಂಡು ಕಬ್ಬು ತಿಂತಾ ಇದಾರೆ. ಸಂಕ್ರಾಂತಿ ಹಬ್ಬದಲ್ಲಿ ಏನ್ ಮಾಡ್ತೀವಿ, ಪೊಂಗಲ್ ಮಾಡ್ತೀವಿ. ಮನೆ ಮುಂದೆ ಸೂರ್ಯನ್ಗೆ ಎಡೆ ಹಾಕೋದಿಕ್ಕೆ ಪೊಂಗಲ್ ಮಾಡ್ತೀವಿ. ಆಂಧ್ರ ಮತ್ತೆ ಕರ್ನಾಟಕದ ಕೆಲವು ಕಡೆ ತರ ಪೊಂಗಲ್ ಆಗ್ತಾ ಇದೆ. ಕಬ್ಬಿನ ಜಲ್ಲೆಗಳಿದೆ, ಎತ್ತಿನ ಗಾಡಿ ಹೋಗ್ತಾ ಇದೆ, ಸೂರ್ಯ ಬೆಟ್ಟದ ಮಧ್ಯೆ ಸೂರ್ಯ ಹುಡ್ತಾ ಇದ್ದಾನೆ. ಇಲ್ಲಿ 2 ಮಕ್ಕಳು, ಮಕ್ಕಳ ದೊಡ್ಡವ್ರೆ ಕೂತ್ಕೊಂಡು ಕಬ್ಬು ತಿಂತಾ ಇದಾರೆ. ಇಲ್ಲ ರಂಗೋಲಿ ಹಾಕ್ತಾ ಇದಾರೆ, ಒಂದು ಹೆಂಗಸು, ಹೆಣ್ಮಗು. ಒಂದು ಹಳ್ಳಿಯ ಕಾನ್ಸೆಪ್ಟ್ ಆತರ. ಇಲ್ಲಿ ನೋಡಿ, ಎದ್ದಾಗ ಗೋಡೆಗಳಿದೆಯಲ್ಲ, ಮೊದ್ಲು ಮಾಡವಲ್ಲ ಈ ತರ ಬರುತ್ತೆ ಅನ್ಬಿಟ್ಟು ಈ ತರ ಪ್ಲಾನ್ ಮಾಡಿದ್ದೆ ನಾನು. ಒಂದೊಂದ್ ಕಡೆ ಚಕ್ರ, ಮಧ್ಯದಲ್ಲಿ ಇದು ಅಂತ, ಮಧ್ಯ ನಮ್ಮ ಎಲ್ಲ ಮುಟ್ಟದ್ ಗೊತ್ತಾಗಲ್ವಾ ನಿಂಗೆ? ಒರಿಜಿನಲ್ ಗುಂಬಾ, ಇದು ಗುಂಬಾ ಅಂತಾರೆ. ಗುಂಬಾ, ಚಕ್ರ, ಇದು ಪಟ್ಟಿ. ಒರಿಜಿನಲ್ ಯಾವ್ದು ಇಲ್ಲೇನು ಸಿನಿಮಾ ಶೆಟ್ಟಿಂಗ್ಗೋಸ್ಕರ ಮಾಡಿಲ್ಲ. ಒರಿಜಿನಲ್ ಇದನ್ನ ಕೊಳ್ಳೇಗಾಲದಲ್ಲಿ ಹುಡುಕ್ ತಂದಿದ್ದು. ಮಂಜು ಅಂದ್ಬಿಟ್ಟು ಅಲ್ಲಿ ನಿಂತಿದ್ದಾರೆ ಬಜ್ಜೆ ಉಟ್ಕೊಂಡು. ತೋರ್ಸವ್ರನ್ನ, ಮಂಜು ಅಂತ. ಬೈಲಿ ಮಂಜು. ಅವ್ರು ಇಲ್ಲೆಲ್ಲ, ಅವರು ಮತ್ತೆ ಅವ್ರ ಸಂಘ ಹಳೆ ಗಾಡಿಗಳು ತಂದ್ರ ಇಲ್ಲ, ಅವ್ರು ಇದು ತರ್ಲಿಲ್ಲ. ಇದು ನಮ್ ಕಾರ್ಪೆಂಟರ್ ತಂದಿದ್ದು. ಇದನ್ನ ತಂದಿದ್ದು ಇವ್ರು ಗುಲ್ಬರ್ಗಾ ಮೂಲದವ್ರು. ನಮ್ಮ ಶ್ರೀಗಂಧದ ಗುಡಿ ಸೆಟ್ಟು, ಮನೆ ಸೆಟ್ ಇರೋದೆಲ್ಲ ಪೈಂಟ್ ಮಾಡಿರೋದು ಇವ್ರೇನೆ. ಅವ್ರನ್ನೇ ಕರ್ಕೊಂಡ್ ಬಂದು ಇವಾಗ ಅಲ್ಲಿ ನೋಡಿದಾರ, ಯಕ್ಷಗಾನದ ರಾಜ ರಾಣಿ ಆ ಚಿತ್ರ ಬಿಡಿಸಿದ್ ಇವ್ರೆ. ಎಷ್ಟು ವೀಲ್ ಮಾಡ್ತಿದ್ರ? ಒಟ್ಟು 14 ವೀಲ್ ತಂದಿದ್ದು. ಒಬ್ಬ ನಮ್ಮ ಕಾರ್ಪೆಂಟರ್ ಸತೀಶ್ ಅಂತ. ನನ್ಗೆ ಈಗ ಈ ವೀಲ್ ಬಂದು ಆಲ್ಮೋಸ್ಟ್ 1.5 ವರ್ಷ ಆಗೋಯ್ತು. 1.5 ವರ್ಷ ಆಯ್ತು. ಕೊಳ್ಳೇಗಾಲ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುತ್ತಾಡಿ ಅವನು ಅಲ್ಲೆಲ್ಲ ದೇವಸ್ಥಾನದಲ್ಲಿ ಮಲ್ಕೊಂಡು, ಪಾಪ ಅಲ್ಲಿಂದ ಇಷ್ಟು ಚಕ್ರ ತಗೊಂಡಿದ್ದೀನಿ ಅಣ್ಣ ಅಂತ ಪ್ರತಿಯೊಂದು ಫೋಟೋ ಕಳಿಸಿ ನನಗೆ. ಆಮೇಲೆ ನಾನು ಇಲ್ಲಿಂದ ನಮ್ಮ ಕೃಷ್ಣ ಮತ್ತೆ ಪಾಶಿ ಅಂತಿದ್ದಾರೆ, ಇಲ್ಲಿಂದ ಟಾಟಾ 407 ತಗೊಂಡೋಗಿ ಒರಿಜಿನಲ್ ವೀಲ್ಗಳು, ಒರಿಜಿನಲ್ ಕಡಾಣಿ, ಪ್ರತಿಯೊಂದು ಏನೇನೋ ಹೇಳ್ತಾರೆ ಅದಷ್ಟು ಬಂದಿದ್ದು. ಇದ್ರಲ್ಲಿ ಏನ್ ಗೊತ್ತಾ, ಒಂದು ಅರ್ಧ ಇಂಚು 1 ಇಂಚು ಹೆಚ್ಚು ಕಮ್ಮಿ ಇದೆ. ಆತರ ನೋಡಿ, ಮಧ್ಯದಲ್ಲಿ ಬರೋ ವೀಲು ನೋಡಿ, ಈ ಲಾಸ್ಟ್ ವೀಲು, ಆ ವೀಲು ಒಂದ್ ಸೈಜು, ಈ 2ನೇ ಇದು ಮತ್ತೆ ಆ ಕಡೆ 2ನೇದು ಒಂದ್ ಸೈಜು, ಈ 2 ಒಂದ್ ಸೈಜ್. ಒಂದ್ ಬಂಡಿಗೆ 2 ಇರ್ತವೆ, ಸ್ವಲ್ಪ ಡಿಫ್ರೆನ್ಸ್. ಒಬ್ಬ ಬಡಿಗೆ ಮಾಡಿರಲ್ವಲ್ಲ, ಸೊ ಅದಕ್ಕೋಸ್ಕರ. ಬಾಪ ಈ ಕಡೆ ಬಾ. ಅದಕ್ಕೋಸ್ಕರ ನೋಡಿ, ಇಲ್ಲಿ ತಾವರೆನ ಪಾಟ್ಗಳಲ್ಲಿ ಬೆಳೆಸ್ತಾ ಇದ್ದೀನಿ. ಇಲ್ಲಿ ನಮ್ ಕೆರೆನಲ್ಲೇ ಇದೆ ಹೂವು. ಅದ್ ತಗೊಂಬಂದು ಪಾಟ್ಗಳಲ್ಲಿ ಹಾಕಿ
ಬಹಳ ಕಷ್ಟಪಟ್ಟು ಹೂವ ಬಿಟ್ಟಿತ್ತು ಮನೆ ಒಂದ್ 4 ಸತಿ. ಸ್ಟುಡಿಯೋ ಹತ್ರ ನೋಡ್ದಂಗಿತ್ತು ಇಲ್ಲ ಇದು ತಾವರೆ ತೋಟದಲ್ಲಿತ್ತು. ತಾವರೆ ತೋಟ ಅಲ್ಲಿ ಬರ್ಲಿಲ್ಲ, ಬಟ್ ಇಲ್ಲಿ ಬರ್ತಾ ಇದೆ ಚೆನ್ನಾಗಿ ನೋಡಿ. ಅಲ್ಲಿ ಚಿಗುರ್ತಾ ಇದೆ, ಅಲ್ಲೂ ಚಿಗುರ್ತಾ ಇದೆ. ನೋಡಿ ಇಲ್ಲಿ ಬಂತು. ಹೌದು, ಇದು ಬೀಜ, ಹೂವ ಆಗಿ ಬೀಜ ಆಗಿರೋದು. ಹೂವು ಆದ್ಮೇಲೆ ಬೀಜ ಆಗಸ್ಟ್ ಆದ್ಮೇಲೆ ಮುಗೀತು ಹೂವ. ಮತ್ ನೆಕ್ಸ್ಟ್ ಇಯರ್ ಬರೋದು. ಈ ವರಮಹಾಲಕ್ಷ್ಮಿ ಅಪ್ ಟೈಮ್ ನಲ್ಲಿ ತಾವರೆ ಹೂವ ಜಾಸ್ತಿ ಇರುತ್ತೆ. ಈ ಕಡೆಯಿಂದ ಡೈನಿಂಗ್ ಟೇಬಲ್ ಹಿಂಗ್ ಕಾಣಿಸುತ್ತೆ. ಡೈನಿಂಗ್ ಅಲ್ಲಿ ಆ ಕಡೆಯಿಂದನೂ ಕಾಣಿಸುತ್ತೆ, ಈ ಕಡೆಯಿಂದ ಇದು ಡೌನ್ ಇರೋದ್ರಿಂದ ಹಿಂಗ್ ಹತ್ಕೊಂಡು ಹೋಗ್ಬೇಕು. ಇದಕ್ಕೆ ನನ್ನ ಹತ್ರ ಇತ್ತು ಅದು, ಈ ತರದನ್ನ ನೀಟಾಗಿ ಎಲ್ಲ ಇದು ಮಾಡಿ ಏನೋ ಸ್ಟುಡಿಯೋದು. ಇಲ್ಲಿ ಉರುಳಿ ಬರುತ್ತೆ. ಇದರದ್ದು ಮಂಚ ಮಾಡ್ತೀರಾ? ನವರೆ ಮಂಚ ಅಂತಾರಲ್ಲ. ಇಲ್ಲ ಇದು ಅಲ್ಲಿ ಬಾವಿನಲ್ಲಿ ಯಾರು ಡೇಂಜರ್ ಅಂತ ಸೇಫ್ಟಿಗೆ ಮಾಡ್ಸಿ ಬಾವಿ ಮೇಲೆ ಇಡೋದಕ್ಕೆ ಒಂದು ಇದು ನಾನೇ ಮೊನ್ನೆ ಕೂತ್ಕೊಂಡು ಎಲ್ಲ ಪೈಂಟ್ ಮಾಡಿ ಪಿಲ್ಲರ್ 2 ಕಾಲು ಹಳೆ ಕಂಬಗಳಿತ್ತು ನನ್ನ ಹತ್ರ, ಇವೆಲ್ಲ ನಿಲ್ಸಿ ನೀಟಾಗಿ ಇವತ್ ಪೈಂಟ್ ಮಾಡಿ ಮರ ಅದು ಎಲ್ಲ ವಾರ್ನಿಶ್ ಹೊಡ್ಸಿದೀನಿ. ಮಳೆ ಬಂದಿದ್ ಮೇಲೆ ಒಂದು ಗ್ಲಾಸ್ ಹಾಕ್ಬಿಡ್ತೀನಿ. ಎಲ್ಲ ಬಾಲಾಜಿ ಎಲ್ಲ ಬಂದ್ರೆ ಪರ್ಚೇಸ್ ಮಾಡಿದ್ದೆ ಎಲ್ಲ. ಸೊ ಸ್ಟುಡಿಯೋ ವೈಂಡ್ ಅಪ್ ಮಾಡಿದಾಗ ಎಲ್ಲ ತಗೊಂಡ್ಬಂದೆ ಇಲ್ಲಿಗೆ. ಯಾವ್ದು ವೇಸ್ಟ್ ಆಗಲ್ಲ. ನಾ ಕರಿಸುಬು ಇದ್ರಲ್ಲಿ ಒಂದ್ ಸಣ್ಣ ಕಲ್ಲು ಇಲ್ಲಿ ನೋಡಿಲ್ವ, ಯಾವ್ದು ವೇಸ್ಟ್ ಆಗಲ್ಲ. ಇಲ್ಲಿ ಉರುಳಿ ಬರುತ್ತೆ, ಉರುಳಿ ಬಂದ್ರೆ ಅದ್ರಲ್ಲಿ ಡೈಲಿ ಹೂವು ಹಾಕಿ ಅಲಂಕಾರ ಮಾಡಿ ಒಂದು ಶುಭ ಸಂಕೇತ ನೋಡೋದಿಕ್ಕೆ. ಹಿಂಗ್ ಬಂದ್ರೆ ನೋಡಿ ಇದು ಇಲ್ಲೆಲ್ಲ ನೋಡಿ, ಇಲ್ಲ ಕಾರ್ವಿಂಗ್ ಇದೆ, ಎಲ್ಲ ಕಾರ್ವಿಂಗ್. ಹಳ್ಳಿ ಕಡೆ ಬೀಸಕಲ್ಲು ತರ್ಬೇಕು, ಎಲ್ಲ ತರ್ತೀನಿ. ನಿಮ್ ಗೌರಿಬಿದನೂರಲ್ಲಿ ಇದ್ರೆ ತೆಗ್ದಿಡು ಬೀಸಕಲ್ಲು, ಗಾಣದ ಕಲ್ಲು ಇದ್ರೆ ತೆಗ್ದಿಡು. ಹೌದು, ಸುಮ್ನೆ ಮೆಟ್ಲು ಹತ್ಕೊಂಡು ಹೋಗೋ ಬದಲು ಒಂದು ಡಿಸ್ಟರ್ಬೆನ್ಸ್, ಒಂದು ಇದು ಏನೋ ಒಂದು ಜಾಗ ನೋಡಕ್ಕೆ ಒಂದು ವೈಬ್ರೇಷನ್ ಚೆನ್ನಾಗಿರುತ್ತೆ, ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತ ಇದಕ್ಕೋಸ್ಕರ ಇವೆಲ್ಲ ಅಂಟಿಸ್ಬಿಟ್ಟಿದ್ದೀನಿ. ಕಂಪ್ಲೀಟ್ ಅರಾಲ್ಡೇಟ್ ಹಾಕಿ ನೀಟಾಗಿ ಫಿಕ್ಸ್ ಮಾಡಿದೀನಿ. ನೋಡೋದು ಆಮೇಲೆ ಏನ್ ಏನ್ ಬೇಕಾದ್ರೂ ಇಡ್ಬೋದು. ಡೈಲಿ ದಿವ್ಸಕ್ಕೆ ಅಂದ್ರೆ ಪ್ರತಿ ಗಂಟೆಗೆ ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಹೌದು ಅಲ್ವಾ? ಹೊಸದ್ ಏನಾದ್ರು ಮಾಡ್ಬೇಕು ಅಂತ. ಹೌದು, ನನ್ನ ಪ್ರಕಾರ ನೀವು ಇನ್ನೊಂದು 5 ವರ್ಷ ಸಂಪಾದನೆ ಮಾಡಿದ್ ಇದ್ರಲ್ಲೇ ಆಗ್ತೀರೇನೋ. ಏನ್ ಖರ್ಚು ಮಾಡ್ತಾ ಇರೋದು ಅಷ್ಟೇ. ಖರ್ಚು ಮಾಡ್ತಾ ಇದು ಈ 3ನೇ ರೂಮು ಇದೇ ತರ. ಅಲ್ಲಿ ಒಂದ್ ರೂಮ್ ನೋಡಿದ್ಯಲ್ಲ, ಅಥವಾ 3 ರೂಮು. ಇದರಿಂದ ನೀವು ಅಲ್ಲಿಂದ ಏನ್ ವ್ಯೂ ನೋಡಿದ್ಯಲ್ಲ ವುಡ್ ಹೌಸ್ ಇಂದ, ಸೇಮ್ ವ್ಯೂ ಇಲ್ಲಿಂದ ಕಾಣಿಸುತ್ತೆ. ಸ್ವಲ್ಪ ವೇರಿಯೇಷನ್ ಹೈಟ್ ಡೌನ್. ಆಮೇಲೆ ಏನು ಅಂದ್ರೆ ಪ್ಲಸ್ ಪಾಯಿಂಟ್, ಕೆಲವು ಕಡೆ ಹೋಟ್ಲುಗಳು ರೆಸಾರ್ಟ್ ಅಲ್ಲಿ ಒಂದೇ ಬಿಲ್ಡಿಂಗ್ ಅಲ್ಲಿ 4 ರೂಮ್ 5 ರೂಮ್ ಇರುತ್ತೆ. ಇಲ್ಲಿ ಇಂಡಿವಿಜುವಲ್ ಆಗಿದೆ, ಡಿಸ್ಟರ್ಬೆನ್ಸ್ ಇರಲ್ಲ. ಈಗ ಆ ಪಕ್ಕದಲ್ಲಿ ಯಾರೋ ಜೋರಾಗಿ ನಗಾಡೋದು, ಕಿರ್ಚಾಡೋದು, ಹೌದು ಅವೆಲ್ಲ ಇಂಡಿಪೆಂಡೆನ್ಸ್ ಸಪರೇಟ್. ಹೌದು. ಯಾರು ನೋಡಿ, ಈ ರೂಮಿಂದ ಆ ರೂಮ್ಗೆ ಒಂದು 200 ಅಡಿ ಇದೆ ಡಿಫ್ರೆನ್ಸ್. ಆ ರೂಮಿಂದ ಅಲ್ಲಿಗೆ ಬಂದ್ರೆ 150 ಅಡಿ ಇದೆ. ಅಲ್ಲಿಂದ 2 ರೂಮ್. ಈಗ ನೋಡಿ ಆಂಗಲ್ ನೋಡಿ, ನೀವು 1-2 ಕುದುರೆ ಇಟ್ಬಿಟ್ರೆ ಹೌದು, ಅದು ನೀವು ಅದೇನಂತಾರೆ ಕೃಷ್ಣಾರ್ಜುನನೇ ಅದು. ಹೌದು, ಕಾಟೇಜ್ ಹೆಸರೇ ಕೃಷ್ಣಾರ್ಜುನ ಅಂತ ಹೇಳ್ಬೋದು. ಅದೇ ತರನೇ ಇಟ್ಟಿದ್ದು ಕಾನ್ಸೆಪ್ಟ್ ಅಲ್ಲಿ. ಸಖತ್ತಾಗಿದೆ ವಾಸು. ಇಲ್ಲಿವರೆಗೂ ನಮ್ಮ ಹೋಮ್ ಸ್ಟೇ ಏರಿಯಾ ಇಷ್ಟೊಂದು ರಿಸ್ಟ್ರಿಕ್ಷನ್ ಮಾಡ್ಕೊಂಡಿದೀನಿ. ಒಂದು 2 ಎಕರೆ ಜಾಗದಲ್ಲಿ. ಎಲ್ಲಾರು ನಮ್ ತಾವರೆ ತೋಟ 1 ಎಕರೆಲಿ ಇತ್ತು. ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ನೀನು ಬೇರೆ ಒಂದ್ ಜಾಗ ತೋರಿಸ್ತೀನಿ. ಪ್ರಕೃತಿ ತೋಟ ಇದು ಓನ್ಲಿ ಇಷ್ಟು ಮಾತ್ರ. ಅದ್ರಲ್ಲೂ ತೋಟ ಇದೆ, ಮಧ್ಯ ಇದೆ. ತೋಟ ಇದೆ, ಬಟ್ ಬರೀ ಕಲ್ಲುಗಳನ್ನ ಅಲ್ಲಿ ತೋಟ ಮಾಡಕ್ ಆಗಲ್ಲ. ಹೌದು, ಅದರಿಂದ ಇರೋ ಕಲ್ಲನ್ನ ನೀವು ಬಳಸ್ಕೊಂಡು ಪ್ರಕೃತಿ ಸೌಂದರ್ಯ. ಅಲ್ಲೂ ಇದೆಯಲ್ಲ, ಒಂದು 50 ನೆಲ್ಲಿಕಾಯಿ ಗಿಡ ಇದೆ, 50 ಇದಿದೆ, ಹಲಸಿದೆ, ಎಲ್ಲ ನೇರಳೆ ಇದೆ. ನೋಡಿ, ಇಲ್ಲಿ ಗಜನಿಂಬೆ ಇದೆ. ಇಲ್ಲಿ ನೋಡೋದು ರಕ್ತಚಂದನದ ಗಿಡ. ಆಮೇಲೆ ಮೆಕಾಡಮಿಯಾ ಅಂತ ಕಾಸ್ಟ್ಲಿಯೆಸ್ಟ್ ಫ್ರೂಟ್. ಇದೆಲ್ಲ ಗಲೀಜ್ ಬೆಳ್ಕೊಂಡ್ಬಿಟ್ಟಿದೆ, ಲೇಬರು ಆಗ್ತಾ ಇಲ್ಲ ನನಗೆ ಕ್ಲೀನ್ ಮಾಡಕ್ಕೆ. ಅದು 1 ವೀಲ್ ಉಳಿತು, 2 ವೀಲ್ ಉಳಿತು, ಎಲ್ಲ ಮಾಡಿ ನೋಡಿ. ಇಲ್ಲಿಗೊಂದು ಮೇಲ್ಗಡೆ ನಿಲ್ಲಿಸ್ತೆ, ಚೆನ್ನಾಗಿ ಕಾಣಿಸ್ಲಿ ವ್ಯೂ ಅಂತ. ಆಮೇಲೆ ಗೇಟ್ ಹತ್ರ ಒಂದ್ ಇಟ್ಟಿದ್ದೀನಿ, ನೋಡಿದ್ಯಲ್ಲ, ಅದೊಂದು ವೀಲ್ ಇಟ್ಟೆ. ಇಲ್ಲಿ ನೋಡಿ, ಇಲ್ಲಿ 3 ಇದಿದೆಯಲ್ಲ, ಏನು ಅಂತ ಇದು ಬಂದವ್ರಿಗೆ ಅಟ್ರಾಕ್ಷನ್ಗೆ ಮೇಲ್ಗಡೆ ಕುರಿ ಸಾಕೋಣ ಅಂತ. ಅಂದ್ರೆ ಈಗೆಲ್ಲ ಬಿಜಾಪುರಕ್ಕೆ ಹೋಗ್ತೀನಿ, ಅಲ್ಲಿಂದ 1-2 ಕುರಿ, ಗುಲ್ಬರ್ಗ 1-2 ಕುರಿ, ಆ ತರದ ತರೋಣ ಅಂತ. ಮೇಲ್ಗಡೆ ಕುರಿ, ಕೆಳಗಡೆ ಟರ್ಕಿ ಕೋಳಿ ಮತ್ತೆ ನಾಟಿ ಕೋಳಿ, ಆ ಕಡೆ ಕುದುರೆ ಸಾಕೋಣ ಅಂತ. ಇಲ್ಲ ಅಷ್ಟು ಶಕ್ತಿ ನಮ್ಗಿಲ್ಲ. ನೀನ್ ನೀನ್ ಬಾಗೇಪಲ್ಲಿ ಸಾಕ್ಬೋದು, ಇದು ಗೌರಿಬಿದನೂರ್ ಹತ್ರ. ಆಮೇಲೆ ಅಲ್ಲಿ ಹಸುಗಳು, ಮಲೆನಾಡು ಗಿಡ್ಡ, ಒಂದ್ 4-5 ಹಸು. ಮುಂದೆ ಒಂದು ಚಿಕ್ಕದು ಹೌದು, ಮುಂದೆ ಒಂದು ಚಿಕ್ಕದು ಇದಿದೆ, ಅಲ್ಲಿ ಮೊಲ. ಈ ತರದ ಒಂದು ಪ್ರಾಣಿಗಳು, ಪರ್ಮಿಟೆಡ್ ಅನಿಮಲ್ಸ್ ಅಂತ. ಯಾರು ಬಂದು ಫಾರೆಸ್ಟ್ ಅವ್ರು ನಮ್ಮನ್ನ ಇದಿಟ್ಟಿದೆ ಅಂತ ಅನ್ಬಾರ್ದು. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಅನಿಮಲ್ಸ್ ಸಾಕೋದು ಅಷ್ಟೇ. ಈ ತರ ಅನಿಮಲ್ಸ್. ಇದು ನಾಳೆ ಟ್ಯಾಕ್ಟರ್ ಹೊಡಿತಾರೆ, ರೋಟ್ರಿ ಹಾಕ್ಸ್ಬಿಡ್ತೀನಿ ನಾಳೆ. ಇಲ್ಲ ಬಂದಿದ್ದ ಜನಗಳು ಹೆಂಗ ಓಡಾಡ್ತಾರೋ. ಅಲ್ಲಿ ಆ ಕಡೆ ಇಲ್ಲೂ 2 ಹಾಕಿದೆ, ಎಲ್ಲ ಹೋಯ್ತು. ಒಂದು ಬಲ್ಲೆ 1 ಲಕ್ಷ ರೂಪಾಯಿ ಲಾಸ್.
ಇದೇನ್ ಗೊತ್ತಾ, ಹ್ಮ್. ಈಗ ಇತ್ತೀಚೆಗೆ ಕಲ್ಚರ್ ಜಾಸ್ತಿ ಆಗ್ತಾ ಇದೆ. ಹಾ. ಒಳ್ಳೆ ಕೆಮ್ಮಣ್ ತರ್ಸ್ ಹಾಕ್ತೀನಿ, ಓಕೆ ಒಂದಷ್ಟು ಗಿಡಮೂಲಿಕೆಗಳು ಹಾಕ್ತೀನಿ, ಓಕೆ ಕೆಸರು ಗದ್ದೆ ಮಾಡ್ತೀನಿ, ಓಕೆ. ಮಡ್ ವಾಲಿಬಾಲ್ ಕೋರ್ಟ್ ಓ ಮಡ್ ವಾಲಿಬಾಲ್ ಕೋರ್ಟ್. ಅಂಡ್ ಮಡ್ ಕಬಡ್ಡಿ ಎರಡೂ ಆಗುತ್ತೆ. ವೆರಿ ಗುಡ್. ಮೇಲ್ಗಡೆ ನೆಟ್ ಕಟ್ಟಿದ್ರೆ, ಹೈಟ್ ಅಲ್ಲಿ ನೆಟ್ ಕಟ್ಟಿದ್ರೆ ಮಡ್ ವಾಲಿಬಾಲ್. ಅದಕ್ಕೆ ಸುತ್ತಲೂ ಕಲ್ಲಲ್ಲಿ ಕಟ್ಸಿದೀನಿ. ಇದು ಕ್ಲೀನ್ ಮಾಡಿಸ್ಬೇಕೀಗ, ಒಂದ್ ದಿನದಲ್ಲಿ ಆಗಲ್ಲ ಕ್ಲೀನ್, ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. ಇಟ್ ವಿಲ್ ಟೇಕ್ ಟೈಮ್. ಕಬಡ್ಡಿ ಆಡ್ಬೋದ? ಮಡ್ ಕಬಡ್ಡಿ ಎರಡಕ್ಕೂ ನೋಡಿ, ಕೆಳಗಡೆ ಅಲ್ಲಿ ವೀಲ್ ಕಟ್ಟಿದೀನಿ, ಅಲ್ಲಿ ಆ ಮಟ್ಟದಲ್ಲಿ ಹಗ್ಗ ಕಟ್ಟಿದ್ರೆ ಕಬಡ್ಡಿ ಕೋರ್ಟ್ ಆಗುತ್ತೆ, ಹೈಟ್ ಅಲ್ಲಿ ಕಟ್ಟಿದ್ರೆ ಮಡ್ ವಾಲಿಬಾಲ್ ಆಗುತ್ತೆ. ಬರೀ ಮೈಲಿ ಇಲ್ಲಿ ಮಲ್ಕೊಂಡವ್ರು ಮತ್ತೆ ಆ ಕೆಸರು ಮತ್ಕೊಂಡು ಊರು ಇದಕ್ಕೆ ಹೋಗ್ಬಾರ್ದು, ಇಲ್ಲೇ ಸ್ನಾನ ಮಾಡ್ಕೊಂಡು ನೋಡಿ ಇಲ್ಲಿ ಸ್ನಾನ ಮಾಡ್ಬೇಕು. ಇಲ್ಲಿ ನೋಡಿ ಅಲ್ಲಿ ಟವರ್ ಹಾಕಿ ನೋಡಿ, ಕೊಳ ಎಲ್ಲ ಹಾಕ್ಬಿಟ್ಟಿದೆ ನೋಡಿ, ಅಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲಿ ಸ್ನಾನ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಂಡು ಇಲ್ಲ ರೂಮ್ ಎಲ್ಲ ಗಲೀಜ್ ಆಗ್ಬಿಡುತ್ತೆ. ಆ ವಾಲ್ ಬಂದಿದೆಯಲ್ಲ, ಎರಡು ಕಡೆ ಶವರ್ ಇದೆ. ನಿರ್ಮಾಪಕರೆಲ್ಲ ಸೇರಿ ಕಬಡ್ಡಿ ಆಡೋಣ ಒಂದ್ ದಿವಸ. ಓಕೆ ಆಡೋಣ. ಅದು ಮಣ್ಣಲ್ಲಿ ಎಲ್ಲಾರು ಕಚ್ಚೆ ಕಟ್ಕೊಂಡು ಮಣ್ಣಲ್ಲಿ ಆಡೋದು. ಕರೆದ್ಬಿಟ್ಟು ಹೌದು, ಒಂದ್ ದಿವಸ ಆಡೋಣ. ಆಯ್ತು. ಅವ್ರು ವಾಸು ನೇತೃತ್ವದಲ್ಲಿ ಕಬಡ್ಡಿ, ಮಣ್ಣಿನ ಕೆಸರಲ್ಲಿ ಕಬಡ್ಡಿ, ಕಬಡ್ಡಿ ಮಡ್ ಕಬಡ್ಡಿ ಅಂತ ಕಬಡ್ಡಿ. ಸುತ್ತಲೂ ಗಿಡಗಳು ಹಂಗೆ ಇರುತ್ತೆ. ಅದು ಇನ್ನೊಂದು 1 ವರ್ಷ ಹೋದ್ರೆ ಗಿಡಗಳು ಇನ್ನೂ ಹೈಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಹೇಳಪ್ಪ. ಅಲ್ಲ, ನಾನು ಬಂದಾಗಿದ್ದು ಕೆರೆ ಬೇರೆ, ಇದು ಬೇರೆ, ಏನ್ ಇದೆಲ್ಲ ವಿಚಿತ್ರ ಮಾಡ್ಬಿಟ್ಟಿದ್ದೀರಾ? ನಡಿಯಕ್ ಆಗ್ತಾ ಇಲ್ಲ. ನಾಳೆ ರೋಟ್ರಿ ಹೊಡಿತೀನಿ. ಇಲ್ಲಿ ನೀನ್ ಬಂದಾಗ ಬರೀ ಕಸ ತುಂಬಿಕೊಳ್ತಾ ಇತ್ತು ಚೆರೆಯಲ್ಲಿ, ಗೊತ್ತಾ? 300 kg ದೊಡ್ಡ ಮೀನು ಇಲ್ಲಿ ಮಂಚಂಬೆಲೆ ಡ್ಯಾಮ್ ಇಂದ ತಂದ್ಬಿಟ್ಟೆ. 300 kg, 350 kg ಇತ್ತು. ಹಾಕಿದ್ ಒಂದು ವಾರದಲ್ಲಿ ಕಂಪ್ಲೀಟ್ ಎಲೆಗಳು ಏನ್ ತಾವ್ರೆ ಇದೆಲ್ಲೂ ತಾವ್ರೆ ಇತ್ತು, ತಿಂದಾಕ್ಬಿಡ್ತು. ಗ್ರಾಸ್ ಕಾರ್ಪ್ ಅಂತ, ಅದಕ್ಕೆ ಆಹಾರನೇ ಹುಲ್ಲು. ಆಹಾರನೇ ಹುಲ್ಲು. ಅದೇ ಕೆರೆ ಕ್ಲೀನ್ ಮಾಡ್ಬಿಡ್ತು. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡು. ಈಗ ನಿನ್ಗೆ ಮಳೆ ಬಂದ್ರೆ ಮೀನಲ್ಲಿ ಹೋಗ್ಬಿಡಲ್ವಾ? ಹೋಗಲ್ಲ. ಅಲ್ಲಿ ಆ ಕಡೆ ಮೆಸ್ ಹಾಕ್ಬಿಟ್ಟಿದೀನಿ. ಮೆಸ್ ಹಾಕಿದೀನಿ. ಈಗ ಇದಾವ ಮೀನ್ ಇದಾವೆ ಹುಲ್ಲು. 5 kg 6 kg ದಪ್ಪದ ಮೀನುಗಳಿದಾವೆ. ಹಂಗಾರೆ ಒಂದ್ ದಿವಸ ಹಿಡಿಬೇಕು. ಮಧ್ಯಾಹ್ನ ಬಿಸಿಲಲ್ಲಿ ಬಂದಿದ್ರೆ ಹಿಡಿಯೋಣ ಒಂದ್ ದಿವಸ. ನಾನೇ ಮಾಡ್ತೀನಿ, ಇಲ್ಲೇ ಮೀನ್ ಹಿಡಿದು ಅಲ್ಲೇ ಎಗರ್ತು ನೋಡು ಮೀನು. ಟಕ್ಕ ಇಲ್ಲಿಂದ ಅಲ್ಲಿವರೆಗೂ ಎಗರ್ತಲ್ಲ. ಒಂದ್ 2 ಇಂಚ್ ನೀರ್ ಜಾಸ್ತಿ ಆಗಿದೆ 3 ದಿನದಿಂದ ಮಳೆ ಬಂದು. ನಾನು ಒಂದು ವಿಡಿಯೋ ಮಾಡಿದ್ದೆ ಇವಾಗೆಲ್ಲ ನಮ್ಮ ಗೊತ್ತು ನೋಡಿ, ಗೊತ್ತು ಆತರ ಒಂದು ವಿಡಿಯೋ ಮಾಡ ನಾವೇ ಮೀನ್ ಹಿಡಿದು ಇಲ್ಲೇ ಉಪ್ಪು ಖಾರ ಹಾಕಿ ಇಲ್ಲೇ ಮಾಡೋದು. ಇದು ತುಂಬಾ ಏನ್ ಇಷ್ಟ ಕಸ ಬೆಳೀತಾ ಇತ್ತು, ಅದಕ್ಕೆ ಏನ್ ಮಾಡ್ದೆ, ನೀಟಾಗಿ ಕ್ಲೀನ್ ಮಾಡಿಸಿ ಲಾನ್ ಮಾಡ್ದೆ. ತುಂಬಾ ಚೆನ್ನಾಗಿದೆ ನೋಡಿ ಜಾಗ. ಲಾನ್ ನೋಡಿ ಇದು ಈ ಕಲ್ಲು ಇದೆಯಲ್ಲ ವೀರೇಶ್, ಈ ಕಲ್ಲು ತೋರ್ಸು ಅಲ್ಲಿಂದ. ಅದೇ ಈ ಕಲ್ಲು ಮೀನ್ ತರನೇ ಕಾಣಿಸುತ್ತೆ ನೋಡೋದು. ಮೊಸಳೆ ತರ ಕಾಣಿಸುತ್ತೆ. ಹೌದು, ಮೊಸಳೆ ತರ ಕಾಣಿಸುತ್ತೆ. ಆ ಕಡೆ ನೋಡಿ ಡೈನೋಸರ್ ತರ ಕಾಣಿಸುತ್ತೆ, ಹಿಂಗ್ ಕೂತ್ಕೊಂಡಂಗಿರುತ್ತೆ. ಈಗ ಬೋಟ್ ಹಾಕ್ತೀನಿ ನೋಡಿ, ಅದ್ರೊಳಗಡೆ ಬರ್ಬೋದು. ಬೋಟ್ ಅದ್ರೊಳಗಡೆಯಿಂದ ಹಿಂಗ್ ಬಂದು ರೋಪ್ ಅಲ್ಲಿ ಹತ್ತೋ ರೋಪ್ ಇಲ್ಲಿ ಬರುತ್ತಾ? ಆ ಬಂಡೆ ಮೇಲೆ ಬರುತ್ತೆ. ಅಲ್ಲಿ ಬರೋದು, ಅಲ್ಲಿ ಬರುತ್ತೆ ನೋಡಿ ವೀರೇಶ್. ಆ ಮೇಲ್ಗಡೆ ಟ್ಯಾಂಕ್ ಹತ್ರ ಜಿಪ್ ಲೈನ್ ಹತ್ತಿದ್ರೆ ಅಲ್ಲಿಂದ ನೋಡಿ ಈ ಬಂಡೆ ಮೇಲೆ ಬಂದು ಲ್ಯಾಂಡ್ ಆಗುತ್ತೆ. ನಾವು ಬಂಡೆ ಹತ್ತಿದ್ವಲ್ಲ ಮೊನ್ನೆ ಒಂದ್ಸಲ ನಾವು. ಹೌದು, ಅವಾಗ ಹತ್ತಿದ್ವಲ್ಲ. ಕಲ್ಲಿನ ಶೇಪ್ಗಳು ನೋಡಿ ಹೆಂಗಿದೆ ಅಂತ. ಸೂಪರ್ ಆಗಿದೆ ಶೇಪ್. ಇದು ಆಮೆ ತರ ಕಾಣಿಸ್ತದೆ ನನಗೆ ಇಲ್ಲಿಂದ. ಹೌದು, ಆಮೆ ನೋಡಿ, ಆಮೆ ಶೇಪ್. ಹೌದು. ಅದ್ ಮಾಡ್ಸೋ ಐಡಿಯಾ ಇದೆ. ಆಮೇನ ತುಂಬಾ ಆಮೆ ತರನೇ ಇದೆ. ಹೇಗಿದೆ ಲಾನ್ ಏರಿಯಾ? ಸೂಪರ್ ಆಗಿದೆ, ಅದ್ಭುತ. ಹೇಗಿದೆ ಲಾನ್ ಏರಿಯಾ? ಕಸ ಕಡ್ಡಿ ಎಲ್ಲ ಬೆಳ್ಕೊಂಡಿತ್ತು ಅವಾಗ ನಾವು ಬಂದಾಗ. ಅಲ್ಲ ಬೆಳ್ಕೊಂಡಿತ್ತು, ಈಗ ನೋಡಿ ಈಗಲೂ ಕಳೆ ಬರ್ತಾನೆ ಇದೆ. ಕೂತ್ಕೊಳಕ್ಕೆ ಎಷ್ಟು ಚೆನ್ನಾಗಿದೆ. ಕಳೆ ತೆಗಿತಾ ಇರ್ಬೇಕು. ನೋಡಿ ಹಿಂಗಿದೆಯಲ್ಲ. ಏನ್ರಿ ವೀರೇಶ್, ಇದು ಶುಂಠಿ ಹುಲ್ಲು ಅಂತ. ಏನಪ್ಪಾ, ಇಲ್ಲಿ ಮೀನ್ ಹಿಡ್ಕೊಂಡು ಇಲ್ಲಿ ಟ್ಯಾಂಕಲ್ಲಿ ಮೀನ್ ಹಿಡ್ಕೊಂಡು ಇಲ್ಲೇ ಬೇಯಿಸ್ಕೊಂಡು ಪಕ್ಕದಲ್ಲಿ ಈ ತರ ತೆಗಿತಾನೆ ಇರ್ತೀನಿ ಕಸ. ಏನ್ರಿ ವೀರೇಶ್, ನೋಡಿ ಕಸ ತೆಗಿತಾನೆ ಇರ್ತೀನಿ, ಬರ್ತಾನೆ ಇರುತ್ತೆ. ಏನಪ್ಪಾ, ನೋಡಿ ಬೀರ್ ಗ್ಲಾಸ್ ಇಟ್ಕೊಂಡು ಕೂತ್ಕೊಂಡ್ರೆ ಇದು ಸ್ವರ್ಗ. ಅದೇ ತುಂಬಾ ಚೆನ್ನಾಗಿದೆ. ಏನಣ್ಣ, ಮೀನ್ ಮಾಡ್ಕೊಂಡು ಇಲ್ಲಿ ಕೂತ್ಕೋಬೇಕು, ಏನಾದ್ರೂ ಒಂದು ಪಕ್ಕದಲ್ಲಿ ಒಂದು ಗ್ಲಾಸ್ ಇಟ್ಕೋಬೇಕು, ಅದು ಅದ್ಭುತವಾಗಿರುತ್ತೆ. ಇರ್ರಪ್ಪ, ಮಾಡ್ರಪ್ಪ, ಎಂಜಾಯ್ ಮಾಡ್ತೀರ ಯುವಕರು. ನಮ್ಗೆ ವಯಸ್ಸಾಗಿದೆ, ನಾವೇನ್ ಮಾಡೋದು? ನೀವೇ ಎಂಜಾಯ್ ಮಾಡೋದು. ಅಯ್ಯೋ, ಎಲ್ಲಿ ಎಂಜಾಯ್ ಮಾಡ್ತೀವಪ್ಪ, ನಮ್ಗೆ ಟೈಮೇ ಇಲ್ಲ. ನೀವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ಚೆನ್ನಾಗಿ ಎಲ್ಲಿ ಎಂಜಾಯ್ ಮಾಡ್ತೀನಿ, ಬರೀ ಕೂಲಿ ಕೆಲಸ ಮಾಡ್ಕೊಂಡು ನೋಡಿದ್ರ. ಅದೇ ನೋಡಿ ಎಷ್ಟು ಕಿತ್ತಿದ್ದೀನಿ. ಹೌದು, ನೋಡಿ ಇದನ್ನ ಇಲ್ಲಿ ಕಿತ್ತಿದ್ ಇಲ್ಲೇ ಹಾಕ್ತೀನಿ ಮೀನ್ಗೆ. ಮೀನ್ಗೆ ಹಾಕ್ತೀರಾ? ಹೌದು, ಆಹಾರ ಆಗುತ್ತೆ. ಹೌದಾ? ಹೌದು, ಅದು ತಿಂತದಾ? ಅದು ತಿನ್ಬಿಡುತ್ತೆ. ಓಕೆ, ಅದು ತಿನ್ಬಿಡುತ್ತೆ, ಆಟೋಮೆಟಿಕ್ ಆಗಿ ತಿನ್ಬಿಡುತ್ತೆ. ಮೀನಿಗೆ ಊಟ ಏನ್ ಹಾಕ್ತೀರಾ? ಊಟ ಇದು ತೌಡ್ ಬರುತ್ತೆ. ಆ ತೌಡ್ ತಂದು ಹಾಕ್ತೀನಿ. ಈಗ ತಂದು ಹಾಕಿಲ್ಲ, ತೌಡ್ ಸಿಕ್ಕಿಲ್ಲ. ಅದು ಇರಿ, ಇದಾಗಲ್ಲ, ಚಪ್ಪಲಿ ಹಾಕೊಂಡು ಇಳಿಯಕ್ಕಾಗಲ್ಲ. ಹಂಗೆ ಇಳಿಯೋಣ. ಅಮ್ಮ ಇರಿ ಇಳಿಲೇಬೇಕು. ಏನು ಹುಷಾರು, ದಿನ ಇಳಿತಾ ಇರ್ತೀನಿ.
ದಿನ ಎದ್ದೊಳ್ತಾ ನೋಡಿ ಹಿಂಗ್ ಕೀಳ್ತಾ ಇರ್ತೀನಿ ಬಂದಾಗೆಲ್ಲ ಟೈಮ್ ಇದ್ದಾಗೆಲ್ಲ ಈಗ ಕಿತ್ತದಕ್ಕೆ ಮೀನಿಗೆ ಹಾಕೋದು. ಮೀನ್ಗೆ ಹಾಕ್ಬಿಡುದು ತಿನ್ನಕ್ ಊಟ ಚೆನ್ನಾಗಿ ಬೇರೆ ಹಾಕಲ್ವಾ ಅಣ್ಣ? ಊಟ ಹಾಕ್ತೀನಿ, ಹಿಂಡಿ ಹಾಕ್ತಿವಿ, ಕಡ್ಲೆಕಾಯಿ ಹಿಂಡಿ ಬರುತ್ತೆ ಗೊತ್ತ, ದನ ತಿನ್ನೋದು, ಹೌದೌದು. ಅದ್ ನೀರಲ್ಲಿ ನೆನ್ಸ್ ಹಾಕ್ತಿವಿ. ತೌಡ್ ಬರುತ್ತೆ, ತೌಡ್ ಹಾಕ್ತಿವಿ, ಬೂಸ, ಮತ್ತೆ ಅದೇ ಈ 2-3 ಐಟಮ್ ಬರುತ್ತೆ ಅದಕ್ಕೆ. ಮಸ್ಲೆ ಗಿಸ್ಲೆ ಬಿಡಿ ಒಂದು ಇರಲ್ಲಿ. ಓಹೋ, ಯಾಕೆ ಇರೋ ಮೀನೆಲ್ಲ ಹೋಗ್ಬಿಡ್ಲಿ ಅಂತಾನ? ಅಲ್ಲ ಹೇಳಿದ್ದು ಜನ ಬರ್ಬಾರ್ದು ಅಂತಾನ? ಜನ ನೋಡಕ್ ಬರ್ತಾರೆ ಮಸ್ಲೆನ. ಅಲ್ಲಲ್ಲ, ನನ್ನನ್ನು ಹಾಳು ಮಾಡಕ್ಕೆ ಹುಟ್ಟಿದ್ಯಾ ನಮಗ ನೀನು? ಬೇಡ ಇಳಿಬೇಡಿ ಬರ್ರಿ. ಯಾಕೆ? ಇಲ್ಲ ಅಲ್ಲೊಂದು ಗಿಡ ಬೆಳೆದಿದೆ, ಅದು ಬೆಳಗ್ಗೆ ಕೀಳ್ಬೇಕು ಅನ್ಕೊಂಡೆ, ಇರ್ಲಿ ಬಣ, ಆಗ್ಲಿಲ್ಲ. ಇವಾಗ ಇಳಿದ್ ಮಾಡಿ ಇವಾಗ ಸುಮ್ನೆ ಜಾರ್ತದ, ಮಳೆ ಬಿದ್ದಿದೆ. ಇವಾಗ ಬಂದಿದೆ, ಕಿತ್ಬೋಣ ಇದನ್ನ. ಅಲ್ಲ ಮಳೆ ಬಂದಿದೆ ನೋವು, ಏನಾಗಲ್ಲ ಸುಮ್ನೆ ಅದು. ಮತ್ತೆ ಹುಡುಗರಿಗೆ ಹೇಳಿ ಕಿತ್ತಾಕ್ತಾರೆ ಏನೋ. ಅಯ್ಯೋ ಹುಡುಗರು ಹಾಳು ಏನೋ ಹೇಳ್ತಾರಲ್ಲ, ತಾನು ಮಾಡಿದ ಉತ್ತಮ, ಹಾಳು ಮಾಡಿದ ಹಾಳು ಅಂತ. ಹಂಗೆ ನೋಡಲ್ಲ ಉಯ್ಯಾಲೆ ಹುಡುಗ ಹಂಗೆ ಎಂಜಾಯ್ ಮಾಡ್ತಾನೆ. ಹುಷಾರಾಗಿದೆ. ಹುಷಾರಿಲ್ಲ, ಬರೀ ಕಾಲಲ್ಲಿ ಇಳಿದ್ನಲ್ಲ. ಹೌದು ನೋಡಿಲ್ಲ, ನೆನ್ನೆನ ಮೊನ್ನೆ ಕಿತ್ತಿದೀನಿ. ಅದ್ 3 ದಿವಸಕ್ಕೆಲ್ಲ ಬಂದ್ಬಿಡ್ತದೆ ಅದು. ತಿರ್ಗಾ ಬಂದಿದೆ ಎಷ್ಟು ಸಮೇತ ಕಿತ್ರಿ ಕೇಳ್ತೀನಿ. ಹಂಗೆ ಎಷ್ಟು ಸಿಮೆಂಟ್ ಅಲ್ಲಿ ಆದ್ರೂ ಬರುತ್ತೆ ನೋಡಿ ಅದು. ಅದೇ 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 ಕಳೆ ಕ್ಲೀನ್ ಮಾಡೋದಕ್ಕೆ ನಂಗೆ ಹೆಚ್ಚು ಕಮ್ಮಿ ಕನ್ಸ್ಟ್ರಕ್ಷನ್ ನಡೆಯುವಾಗ್ಲೇನೆ ಹೆಚ್ಚು ಕಮ್ಮಿ ಲೇಬರ್ 10 ಲಕ್ಷ ಖರ್ಚು ಮಾಡಿದೀನಿ ಕಳೆ ಕ್ಲೀನ್ ಮಾಡಕ್ಕೆ. ನೋಡಿ ಬರೋವಾಗ ತಿರ್ಗಾ ಬೆಳೆದ್ ಬಿಟ್ಟಿದೆ ನನಗೆ. ಒಂದು ಕಲ್ಲು ವೇಸ್ಟ್ ಮಾಡಿದಿರಲ್ಲ, ಅದು ನನಗೆ ತುಂಬಾ ಖುಷಿ. ಈ ಬಂಡೆಗಳಿದೆ ನೋಡಿ, ಬಂಡೆ, ಈ ದೊಡ್ಡ ಬಂಡೆ, ನಾನು ವಿಡಿಯೋ ತೋರಿಸ್ತೀನಿ ನಿಂಗೆ. ಈ ತರ ಬಂಡೆ 3 ಇತ್ತು ನೋಡಿ, ಅಲ್ಲೊಂದು, 2, 3, ಆಮೇಲೆ ಕೆಳಗಡೆ 4, ಅಲ್ಲೊಂದಿದೆ, 5 ಬಂಡೆ ಆಯ್ತು. 3 ಹೊಡಿತು, 5 ಬಂಡೆ ಆಯ್ತು. ಮೇಲಿಂದ ತಳ್ಳಿದ್ದು ಅದ್ ನೋಡಿ ವೀರೇಶ್, ಅಲ್ಲಿಂದ ಅದ್ರ ಮೇಲಿತ್ತು. ಯಾಕೆ ತಳ್ಳಿದ್ರೆ? ಅದು ಚೆನ್ನಾಗಿತ್ತಲ್ಲ. ಅಲ್ಲ ಅಲ್ಲಿ ಏನ್ ಚೆನ್ನಾಗ್ ಕಾಣಿಸ್ತಿಲ್ಲ ದೂರದಿಂದ ನೋಡಕ್ಕೆ. ನನ್ಗೆ ಇಲ್ಲಿ ಕಲ್ಲು ಬೇಕಾಗಿತ್ತು. ಆಮೇಲೆ ಇಷ್ಟಪ್ಪ ಕಲ್ಲು ಅಲ್ಲಿಂದ ತರಕಾಗತ್ತಾ? ತಳ್ದು ಪಲ್ಟಿ ಮಾಡಿ ಹಾಕಿದ್ದು. 2 ಕಲ್ಲು ಇತ್ತು ನೋಡಿ, ಒಂದು ನೋಡಿ ಅಲ್ಲೊಂದು, 1, 2, 3, 4, 5, ಅಲ್ಲೊಂದು 6 ಕಲ್ಲು. ಅದು ಮೇಲಿಂದ ಬಿದ್ದಿದ್ದಕ್ಕೆ ಕಲ್ಲು ಪೀಸ್ ಆಯ್ತು. ಬಣ್ಣ ಇಲ್ಲಿ ಬನ್ನಿ. ಹಾ ಹೇಳಿ ವೀರೇಶ್ ಅವ್ರೆ. ಹಿಂದೆ ಮೊದಲನೇ ವಿಡಿಯೋ ಮಾಡಿದ್ ನಾವೇ. ಹೌದು ತಾವರೆ ತೋಟ ಇನಾಗ್ರೇಷನ್ ದಿವಸ ಅಲ್ಲಿ ಬಂದು ನೆಕ್ಸ್ಟ್ ಡೇ ಅದ್ ನೋಡ್ತಿದ್ದಕ್ಕೆ ಓಡ್ ಬಂದಿದ್ದು. ಎಷ್ಟು ಲಕ್ಷ ಆಯ್ತು ಹೇಳಿ ಅದು ವ್ಯೂವರ್ಶಿಪ್? 4-5 ಲಕ್ಷ ಆಯ್ತು. ಇಲ್ಲ ಮನೆದು ಅಲ್ಲಿಂದ ಬಂದ ಮೇಲೆ ಮನೆದು 9 ಲಕ್ಷ ಏನೋ ಆಗಿದೆ. ಸುಮಾರು 9 ಲಕ್ಷ 10 ಲಕ್ಷ ಆಗಿದೆ. ಹೌದು, ಬಹಳ ಅದ್ಭುತವಾದ ಮನೆ ಅದು. ಆಮೇಲೆ ಅವತ್ತೇ ನಾವು ಡಿಸೈಡ್ ಮಾಡಿದ್ದು, ನೀವು ಹೇಳಿದ್ದು ಇಲ್ಲಿ ಕೂತ್ಕೊಂಡು ಒಂದು ರೆಸಾರ್ಟ್ ಮಾಡ್ಬೇಕು ಅನ್ನೋದನ್ನ ಅವತ್ತೇ ಕಲ್ಪನೆ ಹಾಕಿದ್ದು. 5 ವರ್ಷದ ಹಿಂದೆ. 5 ವರ್ಷದ ಹಿಂದೆ. ಅದಾದ್ಮೇಲೆ ಕೂತ್ಕೊಂಡು ಮತ್ತೆ ವಾಸು ಬಂದಾಗ ಈ ಜಾಗ ತೋರಿಸಿ ಹಿಂಗಿರುತ್ತೆ, ಹಿಂಗ್ ಮಾಡ್ಬೇಕು ಅಂತ ನೀವು ಮುಂಚೆನೆ ಹೇಳಿದ್ರಿ. ಹೌದು, ಅದು ಇವತ್ತು ಫುಲ್ಫಿಲ್ ಮಾಡಿದಿರಾ. 5 ವರ್ಷ ತಗೊಂತಿದ್ದು. ಹೌದು, ವಿಡಿಯೋ ಮಾಡದ್ಮೇಲೆ. ಹೌದು, ನಾವ್ ಒಂದ್ ಸಿನಿಮಾ ಮಾಡಕ್ಕೆ 6 ತಿಂಗಳು ಸಾಕು. ಹೌದು, ಬಟ್ ಒಂದ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ, ಒಂದ್ ರೆಸಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ. 2.5 ವರ್ಷ ಆಯ್ತು. 2.5 years ಆಯ್ತು. 2.5 ವರ್ಷ ಯೋಚನೆ ಮಾಡಿದೆ. ಕೆಲಸ ಸ್ಟಾರ್ಟ್ ಮಾಡಿ ಏಪ್ರಿಲ್ 21, 2025, 24 ಏಪ್ರಿಲ್ 21 ಏಪ್ರಿಲ್ 21ಕ್ಕೆ ತೆಗ್ದಿದ್ದು, ಇದು ಮಾಡಿದ್ದು. ಅಲ್ಲಿಂದ ಇವತ್ತವರೆಗೂ ಕೆಲಸ ನಡೀತಾ ಇದೆ. ಈಗ 17ನೇ ತಾರೀಕು ಆಗಸ್ಟ್. ಅಲ್ಲಿಗೆ ಎಷ್ಟು ತಿಂಗಳಾಯ್ತು? 24ರಿಂದ 25, 25ರಿಂದ 26, 2 ವರ್ಷ. ಏಪ್ರಿಲಿಂದ ಮೇ, ಮೇಯಿಂದ ಜೂನು, ಜುಲೈಯಿಂದ ಜುಲೈ, ಜುಲೈಯಿಂದ ಆಗಸ್ಟ್. 2 ವರ್ಷದ ಮೇಲೆ 4 ತಿಂಗಳು. 28ನೇ ತಿಂಗಳು, 4 ದಿನ ಕಡಿಮೆ, 28 ತಿಂಗಳು ಕೆಲಸ ನಡೆದಿದೆ. ಇಲ್ಲ, ಇನ್ನ ಒಂದ್ 2 ತಿಂಗಳು ಕೆಲಸ ಇದೆ. 2 ತಿಂಗಳಿಲ್ಲ, 15 ನಿಮಿಷ. ಈಗ ಒಂದು ಪ್ರಶ್ನೆ, ಇದು 4.5 ಎಕರೆ, 5 ಎಕರೆ, 5 ಎಕರೆ ಜಾಗ. ಹೌದು, 5 ಎಕರೆ ಜಾಗಕ್ಕೆ ಇದನ್ನ ಮಾಡೋದಕ್ಕೆ ನೀವೆಷ್ಟು ಇನ್ವೆಸ್ಟ್ ಮಾಡಿದೀರಿ? ಈಗ ಇನ್ವೆಸ್ಟ್ಮೆಂಟ್ ಎಷ್ಟು ಆಗಿದೆ ಬಿಡಿ, ಈಗ ಲೆಕ್ಕ ಹಾಕಕ್ಕಾಗಲ್ಲ. ಇವತ್ತು ಲೆಕ್ಕ ಹಾಕಕ್ಕಾಗಲ್ಲ. ಲೆಕ್ಕ ಹಾಕಕ್ಕಾದ್ರೂ ಜನ ನನ್ನ ಫ್ರೆಂಡ್ಸ್ ಎಲ್ಲ ಬೈತಾರೆ. ನನ್ ಕಣ್ ಮುಂದೆ ಕಾಣ್ತಾ ಇರೋದ್ ಪ್ರಕಾರ ಅವತ್ತು ಬರಡಾಗಿದ್ದಂತ ಒಂದು ಜಾಗ ಇದು. ಹೌದು, ಬರಡಾಗಿದ್ದ ಜಾಗ ಬೆಳೆದ್ ನಿಂತಿದೆ. ಬರಡಾಗಿದ್ದ ಜಾಗ ಬೆಳೆದು ನಿಂತಿದೆ. ಹೌದು, ಅದಕ್ಕೆ ಖರ್ಚಾಗಿದೆ, ಸುಮಾರು ಖರ್ಚಾಗಿದೆ.